ಹಾಯ್ ಫ್ರೆಂಡ್ಸ್, ಇವತ್ತು ಇಷ್ಟು ಸಾಂಬಾರ್ ಪುಡಿಗಳದು ಮತ್ತು ವಾಂಗಿಬಾತು ಬಿಸಿಬೇಳೆ ಬಾತು ಇಷ್ಟು ಪ್ಯಾಕ್ ರೆಡಿಯಾಗಿದೆ. ನಮ್ಮ ಹಳ್ಳಿ ಸೊಗಡಲ್ಲಿ ಯಾವ್ದಾವ ಪೌಡರ್ ಸಿಗ್ತಾ ಇದೆ ಅಂತ ನಾನು ತೋರಿಸ್ತೀನಿ. ಇವತ್ತು ಎಲ್ಲ ಪೌಡರು ಕೂಡ ರೆಡಿ ಇದೆ. ಫಸ್ಟ್ಗೆ ಮೆಂತ್ಯ ಪೌಡರ್ ಫಸ್ಟ್ ಮಾಡಿರೋದು ನಾವು ಮೆಂತ್ಯ ಪೌಡರು 1 kg ಪ್ಯಾಕೆಟ್. ಇದು ಮೆಂತ್ಯ ಪೌಡರು ಹಳ್ಳಿ ಸೊಗಡು ಇದು ಸಿಗ್ತಾ ಇದೆ. ನೆಕ್ಸ್ಟು ಬೇಳೆ ಸಾಂಬಾರು ಪುಡಿ ಮತ್ತು ಚಟ್ನಿ ಪುಡಿ ಇದು ಪುಳಿಯೋಗರೆ ಪುಡಿ, ಇದು ಪುಳಿಯೋಗರೆ ಪೌಡರು. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು. ಬಿಸಿಬೇಳೆ ಬಾತು ಮಾತ್ರ ತುಂಬಾ ಚೆನ್ನಾಗಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕೊಟ್ಟಿದ್ದೆ, ಅವರು ಟ್ರೈ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಆರ್ಡ್ರ್ ಮಾಡ್ಕೊಂಡು ನೋಡಿ, ಟೇಸ್ಟ್ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗುತ್ತೆ. ಇದು ಬಿಸಿಬೇಳೆ ಬಾತು ಪೌಡರು ರೆಡಿ ಇದೆ. ವಾಂಗಿಬಾತ್ ಪೌಡರು ನಮ್ಮ ಅಕ್ಕ ಈಗ ತಾನೇ ಮಾಡ್ಕೊಬಂದಿದ್ದು ಇವತ್ತು. ಇದು ಕೂಡ ಚೆನ್ನಾಗಿದೆ. ಇದೆಲ್ಲ ಫ್ರೆಶ್ ಆಗಿ ನೆನ್ನೆ ಮೊನ್ನೆ ಅಷ್ಟೇ ತಯಾರಿಸಿರೋದು. ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ನೀವು ಎಲ್ಲಿಂದ ಆರ್ಡರ್ ಮಾಡಿದ್ರು ಕೂಡ ನಾವು ಅದು ಕಳಿಸ್ಕೊಡ್ತೀವಿ. ಮತ್ತು ಹಾಗೆ ಚಟ್ನಿ ನಿಪ್ಪಟ್ಟು ಕೂಡ ರೆಡಿ ಇದೆ, ಎಲ್ಲ ಪ್ಯಾಕಿಂಗ್ ರೆಡಿ ಇದೆ. ಇನ್ನೊಂದು ಮಟನ್ ಸಾಂಬಾರು ಪುಡಿ ಕೂಡ ರೆಡಿ ಮಾಡಿದ್ದೀವಿ. ಇದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಯಾಕೆಂದರೆ ನಮ್ಮ ಸಿಟಿಗಳಲ್ಲಿ ಏನು ಮಾಡ್ತಾರೆ, ಮೆಣಸಿನಕಾಯಿ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೇ ಹಾಕಿ ಸಾಂಬಾರು ಮಾಡ್ತಾರೆ. ಇದು ನಾವು ಮಟನ್ ಸಾಂಬಾರು ಪುಡಿ ಹಳ್ಳಿಗಳ ಕಡೆ ಮಾಡ್ತೀವಿ, ಅದನ್ನು ಕೂಡ ರೆಡಿ ಮಾಡಿದ್ದೀವಿ. ನಾಟಿ ಸ್ಟೈಲಲ್ಲಿ ಇರುತ್ತೆ. ಹಳ್ಳಿಲಿ ಯಾವ ಥರ ಟೇಸ್ಟ್ ಬರುತ್ತೋ ಸೇಮ್ ಅದೇ ಥರನೇ ಬರುತ್ತೆ. ಒಂದ್ಸಲ ಮಾಡಿ ನೋಡಿ. ಖಾರ ಎಲ್ಲ ಮೀಡಿಯಮ್ ಆಗಿರುತ್ತೆ, ನಿಮ್ಗೆ ಹೇಗೆ ಬೇಕೋ ಆ ಥರ ಹಾಕೋಬೋದು. ತುಂಬಾ ಚೆನ್ನಾಗಿದೆ. ಕಲರ್ ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ದು ಎಲ್ಲ ಪೌಡರ್ಗಳಲ್ಲೂ ಕೂಡ ಹೈ ಕ್ವಾಲಿಟಿ ಐಟಮ್ಸ್ಗಳನ್ನೇ ನಾವು ಯೂಸ್ ಮಾಡೋದು. ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಏನು ಯೂಸ್ ಮಾಡೋದಿಲ್ಲ. ನೀಟಾಗಿ ಚೆನ್ನಾಗಿ ಒಣಗಿಸಿ ಕ್ಲೀನ್ ಮಾಡಿ ಚೆನ್ನಾಗಿ ಹುರಿದು ನಾವು ಪೌಡರ್ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ದಿನವೂ ಇರುತ್ತೆ. ಒಂದು ಸಲ ಆರ್ಡರ್ ಮಾಡಿ ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಇದ್ರದ್ದು ಟೇಸ್ಟ್ ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಚಟ್ನಿ ಮತ್ತು ನಿಪ್ಪಟ್ಟು ಕೂಡ ರೆಡಿ ಇದೆ. ಚಟ್ನಿ ಕೂಡ ರೆಡಿ ಆಗ್ತಾ ಇದೆ. ಇವತ್ತು ಪ್ಯಾಕಿಂಗ್ ಇದೆ. ಯಾವುದೇ ಫಂಕ್ಷನ್ಗಳಾಗಲಿ ಯಾವುದೇ ಹಬ್ಬಕ್ಕಾಗಲಿ ನೀವು ಎಷ್ಟು ಬೇಕು ಅಷ್ಟು ಆರ್ಡರ್ ಮಾಡಿದ್ರು ಕೂಡ ನಾವು ನಿಮಗೆ ಕೊಡ್ತೀವಿ.